ನಾಗಮಂಗಲ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರನ್ನು ಕೂಡ ಬಂಧನ ಮಾಡಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬದ್ರಿಕೊಪ್ಪಲು ಗ್ರಾಮದ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ನಾಗಿ ಕಿರಣ್ ಅವರ ಮಾಡಿರುವಂಥದ್ದು. ಅವರ ಕುಟುಂಬಸ್ಥರಿದ್ದಾರೆ, ಅವರ ತಾಯಿ ಲತಾ ಅವರಿದ್ದಾರೆ. ಅಮ್ಮ, ಈಗ ನಿಮ್ಮ ಮಗನ್ನು ಕೂಡ ಬಂಧನ ಮಾಡಿದಾರಮ್ಮ, ಯಾವಾಗ ವಿಚಾರ ಗೊತ್ತಾಯ್ತಮ್ಮ? ನಮ್ಗೆ 1:15 ಸರ್ ಕರ್ಕೊಂಡೋಗಿದೆ 2 ಗಂಟೆ ರಾತ್ರಿಯಲ್ಲಿ. 2 ಗಂಟೆ ರಾತ್ರಿಯಲ್ಲಿ ಕದ ದಡ ಬಡಿದ್ರು. ಯಾರಂತ ಕಿರಣ್ ಅವರೇ ಎದ್ದು ಬಂದಿಲ್ಲ ಅಂದ್ರೆ ಬರಲ್ಲ ಅಂದ್ರೆ ಅರಕಲ್ ತಗೊಂಡು ಮೀಡ್ತೀವಿ, ಈಗ ಕದ ತೆಗಿಲ್ಲ ಅಂದ್ರು. ಅದೇ ಮಕ್ಕ ನಮ್ಮ ಹುಡುಗ ಬಂದು ಅವನೇ ಬಂದು ಆಮೇಲೆ ಬಟ್ಟೆ ಹಾಕೊಳಕ್ಕಾರ ಅವಕಾಶ ಕೊಡಿ ಅಂತ ಆಗು ಕೇಳ್ಕೊಂಡು ಬಟ್ಟೆ ಹಾಕೋದಕ್ಕೆ ಇಲ್ಲೇ 4-5 ಏಟು ಹೊಡೆದ್ರು ದಬ್ಬ ದುಬ್ನೆ. ಆಮೇಲೆ ಅಲ್ಲಿಂದ ಶ್ರೀನಿವಾಸ್ ಅನ್ನೋರು ಮೋನು ಅನ್ನೋರು ಅವ್ರ ಮನೆ ಕರ್ಕೊಂಡ್ರಿ ಅಂತ ಇವನ್ನ ಹೇಳು ಅಂದ್ರು. ಇವ್ನು ಹೇಳ್ದೇವ್ದ ಹೇಳ ಅಂದ್ರೆ ನಿಮ್ಮ ಅಪ್ಪನ ಎತ್ತಾಯ್ಕೊಂಡು ಹೋಯ್ತೀನಿ ಅಂದ್ರು. ನಿಮ್ಮ ಎತ್ತಾಯ್ಕೊಂಡ್ರೆ ಅವ್ರ ಅಪ್ಪನ ಅವಾಗ ಅವನೇ ಬಾಯಿ ಬಿಡ್ತಾನೆ ಅಂದ್ರು. ಆ ಸರ್ಕಲಲ್ಲೂ ಹೊಡೆದವ್ರೆ, ಅಲ್ಲಿ ಕೆಳಗಡೆನೂ ಸುತ್ತಲೂ ನಿಂತ್ಕೊಂಡು ಹೊಡೆದವ್ರಂತೆ. ಅದು ನಮಗೆ ಗೊತ್ತಿಲ್ಲ, ಕೆಳಗಡೆ ಹೊಡೆದಿರೋದು. ಏನ್ ಕೆಲಸ ಮಾಡ್ತಿದ್ರು? ಗಣಪತಿ ಬಿಡಕ್ ಹೋಗಿದ್ರ? ಓಡಾಡ್ತಿದ್ರು, ಮಾಮೂಲಿ ಪೂಜೆ ಹೋಯ್ತಾರಲ್ಲ ಹಂಗ ಹೋಗಿದ್ರು. ಹೋಗಿತ್ತಪ್ಪ ಅವರೇ ಸುಮ್ಮನೆ ಅವ್ರನ್ನ ಯಾಕೆ ಇದ್ ಮಾಡ್ತೀರಾ? ಈ ಪ್ರಕರಣದಲ್ಲಿ ಅಮ್ಮ ನಿಮ್ ಮಗನೇ ಮುಖ್ಯ ಅಂತೇಳಿ ನಂಬರ್ 1 ಮಾಡ್ಯಾರ. ನನ್ನ ಮಗ ಮುಖ್ಯ ಅಲ್ಲ, ಅವನು ಮುಖ್ಯಸ್ಥ ಅಲ್ಲ. ಅವನೇನ್ಕೂ ಇದಕ್ಕೆ ಹೋಯ್ತಿರ್ಲಿಲ್ಲ. ಅವನು ಏನೋ ಹೋಗ್ಬೇಕು, ಓಡಾಡ್ಬೇಕು, ಬರ್ಬೇಕು ಅಷ್ಟೇ ಮನೆಗೆ. ಅವರು ಏನ್ ಕೆಲಸ ಮಾಡ್ತಿದ್ದೀರಮ್ಮ? ಅವರು ಹಾಸ್ಪಿಟ್ಲು ಡಿವೇಜ್ ಕಾರ್ ಓಡ್ಸಕ್ ಹೋಯ್ತಿದ್ರು. ನಮ್ದೇ ಲೋನ್ ಕಾರ್ ಅದೇ, ಅದ್ರಲ್ಲಿ ಹೋಯ್ತಿದ್ರು. ಇವತ್ತು ಬಹಳಷ್ಟು ಜನರು ಕೂಡ ಈಗ ಬಂಧನ ಮಾಡಿದ್ದಾರೆ. ನಿಮ್ಮೂರವರು ಬಹಳಷ್ಟು ಜನ ಇದ್ದಾರೆ. ಬಟ್ ಕಿರಣ ಅನ್ನೋಂಥವ್ರು ಏವನ್ ಆಗಿದ್ದಾರೆ ಅನ್ನೋಂಥದ್ದನ್ನ ಮಾಡಿದಾರಮ್ಮ. ಅದೇ ಏನ್ ನಮ್ಮ ಹುಡುಗ ಏವನ ಅಂತ ಹೇಳ್ತಾವ್ರೆ. ನಮ್ಮ ಹುಡುಗ ಆ ತರ ಮಾಡಿಲ್ಲ. ಮಾತಾಡ್ಸಿದ್ರಮ್ಮ ನಿಮ್ಮ ಮಗನ್ನ? ಮಾತಾಡ್ಸಕ್ ನಮ್ಗೆ ಕೊಟ್ಟಿಲ್ಲ. ನಾವು ಬೆಳಿಗ್ಗೆ ಮಧ್ಯಾಹ್ನ ಹೋಗಿ ಬೆಳಿಗ್ಗೆಯಿಂದ ಕಾಯ್ಕೊಂಡು ಎಣ ಕಾಯ್ಕೊಂಡಿದ್ದು. ಮಾತಾಡ್ಸಕ್ಕೆ ಕೊಡ್ಲಿಲ್ಲ ನಮ್ನ. ಬಹಳಷ್ಟು ಕಣ್ಣೀರು ಬಂತು ನಿಮಗೆ, ಮನೆಗೆ ಆಧಾರ ಆಗಿದ್ದ ಅಂತ. ಇನ್ನೇನು ನಮ್ಗೆ ಇನ್ಯಾರು ಆಧಾರ? ಅವರೇ ತಾನೆ, ನಮ್ಮ ಮಕ್ಕಳೇ ತಾನೆ ನಮ್ಗೆ ಆಧಾರ. ಇವ್ರ ಮಗನು ನಾವು ಎಲ್ಲ ಅಲ್ಲೇ ಜೊತೆಯಲ್ಲೇ ಓಡಾಡೋದವ್ರು. ಎಲ್ಲೂ ಹೋಗಲ್ಲ. ಅವು ಬಂದ್ರೆ ಮನೆ ಸೇರಿದ್ರೆ ಮುಗೀತು. ಗಣಪತಿ ಉಸ್ತುವಾರಿಯನ್ನ ಕಿರಣ್ ಅವ್ರು ವಹಿಸ್ಕೊಂಡಿದ್ರು ಅಂತ, ಅದು ನಿಮ್ಮ ಮಗನ? ಸುಳ್ಳು ಸರ್, ನನ್ನ ಮಗ ವಹಿಸ್ಕೊಂಡಿಲ್ಲ. 3 ಜನ ಅವ್ರೆ. ಅದೇ ಒಟ್ಟಲ್ಲಿ ಕಿರಣ್ ಅಂದ್ರೆ ನನ್ನ ಮಗನ ಇದ್ ಮಾಡೋರು ಅವ್ರು ಅಷ್ಟೇ. ನನ್ನ ಮಗ ಮುಖ್ಯಸ್ಥ ಅಲ್ಲ, ಅದಕ್ಕೆ ಆ ತರ ಆಧಾರನೇ ಇಲ್ಲ ಅವನು. ಹಂಗೆ ಕಿರಣ್ ಅನ್ನೋರೇ ಬಂದು ಇಲ್ಲಿ ಗಣಪತಿ ಇದಕ್ಕೆ ಪರ್ಮಿಷನ್ ತಗೊಂಡ್ರು ಅಂತ ಹೇಳ್ತಾರೆ. ತೋರಿಸ್ಲಿ, CC ಕ್ಯಾಮ್ರಾದಲ್ಲಿ ತೋರಿಸ್ಲಿ. ನನ್ನ ಮಗ ಹೋಗೋರೆ ಅಂದ್ರೆ ಅದು ತೋರಿಸ್ಲಿ. ನಿಮ್ಮೂರಲ್ಲೇ ಬೇರೆ ಬೇರೆ ಕಿರಣ್ ಅನ್ನೋ ಹೆಸರವರು ಇದಾರೆ, ಅವ್ರು ತಗೊಂಡಿರುವಂತದ್ದ? ಅದು ಯಾರು ತಗೊಂಡಾರ ಬಿಟ್ಟಾರ ನಮ್ಗೆ ಅದು ಗೊತ್ತಿಲ್ಲ. ಒಟ್ಟ 3 ಜನ ಅಂತ ಕಿರಣ್ ಹೆಸರು ಅವ್ರೆ. 2-3 ಜನ ಅವ್ರೆ. ಉಸ್ತುವಾರಿ ನಿಮ್ಮ ಮಗ ಏನು ವಹಿಸ್ಕೊಂಡಿರ್ಲಿಲ್ಲಮ್ಮ? ಅದೆಲ್ಲ ಸುಳ್ಳು. ಅದು ಹೇಳಿದ್ರೆ ಪೊಲೀಸರ ಹತ್ರ ಏನೋ ಹೇಳಿದ್ರಮ್ಮ? ಇವತ್ತು ಕುಮಾರಸ್ವಾಮಿ ಅವರು ಬಂದಿದ್ರು, ಅವ್ರ ಹೇಳ್ಕೊಂಡು ಎಲ್ಲ ಮಾತಾಡಿದ್ವಿ ಸರ್. ಹಿಂಗೆ ಹೇಳ್ದ ನಾವು, ಆಯ್ತು ಬಿಡಿಸ್ಕೊಡ್ತೀವಿ ಸುಮ್ನಿರಮ್ಮ ಅಂತ ಅವರು ಕೇಳಿದ್ರು. ಅದೇಂಗೆ ಏನು ಅಂತ ಮಾಡ್ಬಿಟ್ರು ಅಂತ ಕೇಳಿದ್ರು ಅವರು. ಪೊಲೀಸರು ಏನಂದ್ರಮ್ಮ ಕೇಳಿದ್ಕೆ? ಪೊಲೀಸ್ನವ್ರು ಏನಂದರು, ನಮ್ಗೆ ಹೊಡೆದ್ರು, ಅದಕ್ಕೆ ನಾವು ಬಂದು ಎತ್ತಾಯ್ಕೊಂಬಂದು ಅಂತ ಹೇಳ್ದಿದ್ರು ಇಲ್ಲಿ ಪೊಲೀಸರು. ಇಲ್ಲಿ ಎತ್ತಾಯ್ಕೊಳಕ್ ಬಂದಿದ್ರು ಮಳವಳ್ಳಿ ಪೊಲೀಸ್ನವರು.